ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಯ ಗೃಹ ಪ್ರವೇಶದ ದಿನ. ಸೊ ಇವತ್ತಿಗೆ 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸಿಂಪಲ್ ರ್ಯಾಂಡಮ್ ಬ್ಲಾಗ್ ಇರುತ್ತೆ, ಯಾಕಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು, ಜೊತೆಗೆ ಮಳೆ ಕೂಡ ಇಲ್ಲ, ತುಂಬಾ ಬಿಸಿಲು ನೋಡಿ. ಇನ್ನು ಈ ಮಣ್ಣಿನ ಕೊಡ ಇದೆಯಲ್ಲ, ಮನೆ ತುಂಬಿಸಿಕೊಳ್ಳುವಾಗ ಇದನ್ನು ಸುಣ್ಣ ಮತ್ತು ಭತ್ತ ಅದೆಲ್ಲ ಹಾಕಿ ಮನೆ ತುಂಬಿಸಿಕೊಂಡಿರೋದು. 2 ವರ್ಷ ಆಯಿತು, ಸೈಡಲ್ಲಿತ್ತು. ಇವತ್ತು ನಾನು ಅದನ್ನು ಮನಿ ಪ್ಲ್ಯಾಂಟ್ ಹಾಕಿ ಯೂಸ್ ಮಾಡೋಣ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಸೊ ಹಾಗೆ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಖುಷಿ ಅಂತ ಅನ್ನಿಸುತ್ತೆ, ಯಾಕಂದರೆ ಯಾವಾಗಲೂ ಅಡುಗೆ ಮನೆಯಲ್ಲೇ ಕೆಲಸ ಇರುತ್ತಲ್ವ, ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ. ಹಾಗೆ ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು. ಇದು ಗೃಹ ಪ್ರವೇಶಕ್ಕೆ 2 ದಿನ ಮುಂಚೆ. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು, ಲಾಸ್ಟ್ ಹೊತ್ತು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ನೋಡಿ ನನ್ನ ಕಸಿನ್ ಸಿಸ್ಟರ್ ಬಂದಿದ್ರು. ಬರಬೇಕಾದ್ರೆ ಊಟ ಎಲ್ಲ ತೆಗೆದುಕೊಂಡೇ ಬಂದಿದ್ರು. ಗೈಸ್, ನಮ್ಮನೆಗೆ ಯಾರೋ ಬಂದಿದ್ರು, ಯಾರದು ಡುಬು ಡುಬುಡ ಡುಬ್ ಡುಬ್ಡ ಹುಷೋತು ನಿಂಗೆ ಅಲ್ವತ್ತ. ಫಸ್ಟ್ ಯಾರು ಚೆನ್ನ? ಮಗು ಚೆನ್ನದ, ಆಮೇಲೆ ನಾನು. ಹಾಗೆ ನಮ್ಮನೆ ನಾನೇ ಸಣ್ಣಳು ಹೊಯ್, ನಮ್ಮ ಅಮ್ಮಂಗೆ ನಾನೇ ಸಣ್ಣಳು ಹೊಯ್. ಯಾರ್ಯಾರ ಅಮ್ಮಂಗೆ ಅವ್ರವ್ರು ಸಣ್ಣ ಹೋಗಿ ಕೊಡಿ. ಖುಷಿ ಯಾರನ್ನ ಕಂದ ಯಾರದ ಅವನಿಗೆ ಕೊಡುವ. ಮನೆಯಲ್ಲಿ ಮಕ್ಕಳು ಇರಬೇಕು ಅನ್ನೋದು ಇದಕ್ಕೆ ಅನಿಸುತ್ತೆ ಅಲ್ವಾ, ಮಕ್ಕಳಿದ್ರೆ ಎಷ್ಟು ಖುಷಿ ಅನಿಸುತ್ತೆ. ಸೊ ಹಾಗೆ ನನಗೆ ಲಾಸ್ಟ್ ಟೈಮ್ ಆರಾಮಿಲ್ಲ ಅಂತ ಹೇಳಿ ಕಸಿನ್ ಸಿಸ್ಟರ್ ಎಲ್ಲ ಬಂದಿದ್ರು ಅಂತ ಹೇಳಿದ್ನಲ್ಲ, ಸೊ ಹಾಗೆ ಅವರು ಕೂಡ ಉಳ್ಕೊಂಡೇ ಇದ್ದರು. ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಇನ್ನು ಮಗಿನ ಜೊತೆ ಅಂತೂ ಆಟ ಆಡಲಿಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ. ಸೊ ಹಾಗೆ ಇವತ್ತಿನ ವ್ಲಾಗ್ ಫುಲ್ಲು ಅದೇ ರೀತಿಯಾಗಿತ್ತು. ಜಾಸ್ತಿ ಏನು ವಿಡಿಯೋ ಮಾಡಿರಲಿಲ್ಲ. ಚಿಕ್ಕ ಇಷ್ಟ ಆಯಿತು. ಇವನು ಮೊದಲನೇ ಸಾರಿ ನಮ್ಮ ಮನೆಗೆ ಬರ್ತಾ ಇರೋದು. ವಿಡಿಯೋದಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ, ಲಾಸ್ಟ್ ಒಂದು ಬರ್ತಡೆಗೆ ಹೋಗಿದ್ನಲ್ಲ ಅವಾಗ. ಸೊ ಹಾಗೆ ಆ ದಿನ ಮಗುವಿನ ಜೊತೆ ಹೀಗೆ ಕಳೆದ್ವಿ. ನೆಕ್ಸ್ಟ್ ಡೇ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೆ. ನಾನಿವಾಗ ಚಿಕನ್ ತರ್ಲಿಕ್ಕಂತ ಹೊರಗಡೆ ಹೋಗಿದ್ದೆ. ಯಾಕಂತ ಹೇಳಿದರೆ ಗೃಹ ಪ್ರವೇಶದ ದಿನ ಅವರು ಇರೋದಿಲ್ಲ, ಏನೋ ಕೆಲಸದ ಮೇಲೆ ಹೋಗಬೇಕು ಅಂತ ಇದ್ದರು. ಸೊ ಹಾಗಾಗಿ ಹಿಂದಿನ ದಿನವೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಸಿಂಪಲ್ಲಾಗಿಯೇ ಮಾಡಿರೋದು. ಯಾಕಂದರೆ ನಾವೇ ಮನೆಯವರು ಅನ್ನೋ ಒಂದು ಭಾವನೆ ನಮಗೆ. ಸೊ ಹಾಗೆ ಮಾಡಲಿಕ್ಕೂ ಕೂಡ ಅಷ್ಟೊಂದೇನು ವೆರೈಟಿ ಮಾಡಿದರೂ ಕೂಡ ತಿನ್ನುವವರು ಇರಲಿಲ್ಲ. ಯಾಕಂದರೆ ನಾನ್ ವೆಜ್ ತಿನ್ನೋರು ನಮ್ಮ ಮನೇಲಿ ತುಂಬಾ ಕಡಿಮೆ ಜನ ಇದ್ದರು. ಹಾಗಾಗಿ ವೆಜಿಟೇರಿಯನ್ ಕೂಡ ಮಾಡಬೇಕಿತ್ತು. ಸ್ವಲ್ಪ ಚಿಕನ್ ತಂದು ಚಿಕನ್ ಬಿರಿಯಾನಿ ಮಾಡಿದ್ದು, ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿರಲಿಲ್ಲ. ಸೊ ಸಿಂಪಲ್ಲಾಗಿ ಮಾಡಿರುವಂಥದ್ದು. ಹಾಗೆ ಈವ್ನಿಂಗ್ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ಡೇ ಪೂಜೆಗೆ ಸ್ವಲ್ಪ ಹೂವನ್ನೆಲ್ಲ ತರಲಿಕ್ಕಂತ ಹೊರಗಡೆ ಹೋದ್ವಿ. ಹಾಗೆ ಬರಬೇಕಾದ್ರೆ ಕೇಕ್ ಕೂಡ ತೆಗೆದುಕೊಂಡು ಬರೋಣ ಅಂತ ಹೇಳಿ, ಯಾಕಂತ ಹೇಳಿದರೆ ಅವರೆಲ್ಲರೂ ಇವತ್ತೇ ಹೋಗಬೇಕು ಅಂತ ಹೇಳಿದರು. ಹಾಗಾಗಿ ನಾಳೆ ನಾವೇ ಎಲ್ಲ ಇರೋದು. ಲಾಸ್ಟ್ ಇಯರ್ ಕೂಡ ಕೇಕ್ ಕಟ್ಟಿಂಗ್ ಮಾಡಿದಾಗ ಎಲ್ಲರೂ ಕೂಡ ಇದ್ದರು. ವಿಡಿಯೋ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಸೊ ಈ ವರ್ಷ ಕೂಡ ಮೊದಲನೇ ದಿನವೇ ನಾವು ಕೇಕನ್ನು ಕಟ್ ಮಾಡ್ತಾ ಇದ್ವಿ. ಇನ್ನು ಕೇಕನ್ನು ತೆಗೆದುಕೊಂಡು ಬರಬೇಕಾದ್ರೆ ನನಗೆ ಗೊತ್ತಿಲ್ಲದೆ 3 ಇಯರ್ ಆ್ಯನಿವರ್ಸರಿ ಅಂತ ಮಾಡಿದೆ. ಸೊ
ಇದು ಬಂದು ಸೆಕೆಂಡ್ ಇಯರ್ ಆ್ಯನಿವರ್ಸರಿ. ಸೊ ಹಾಗೆ ಇದೊಂದು ಕನ್ಫ್ಯೂಸ್ ಆಗೋದಲ್ವ ಎಲ್ರಿಗೂ. ಆ ವರ್ಷ ನಮಗೆ ಯಾವ ವರ್ಷ ಬರ್ತ್ಡೇ ಆಗಿರುತ್ತೆ ಅಲ್ವಾ, ಅದನ್ನು ಸೆಲೆಬ್ರೇಷನ್ ಮಾಡೋದಲ್ಲ, ಯಾವುದು ಹೋಗಿರುತ್ತೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಸೊ ಗೊತ್ತಿಲ್ಲದೆ ನಾನು 3 ಇಯರ್ ಅಂತ ಬರ್ಕೊಂಡು ಬಂದೆ. ಇನ್ನು ಆಗಲೇ ನೈಟ್ ಆಗ್ತಾ ಬಂತು, ಅವರೆಲ್ಲರೂ ಕೂಡ ಹೋಗಬೇಕು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅಡುಗೆ ಎಲ್ಲ ಮಾಡಿದ್ವಿ. ಅಡುಗೆನ ಯಾವುದು ಕೂಡ ಶೂಟ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗೆ ಊಟ ಎಲ್ಲ ಮಾಡಿಕೊಂಡು ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋದು. ಮಕ್ಕಳಿಗಂತೂ ಫುಲ್ ಎಕ್ಸೈಟ್ಮೆಂಟು, ಕೇಕ್ ಅಂದ್ರೇ ಹಾಗೆ ಅಲ್ವಾ. ಸೊ ಮೆಮೊರಿ ಆಗುತ್ತೆ ಅಂತ ಹೇಳಿ ಎಲ್ಲವನ್ನು ಶೂಟ್ ಮಾಡಿಕೊಂಡಿದ್ದೆ. ಇನ್ನು ಫಸ್ಟ್ ಇಯರ್ ಸೆಲೆಬ್ರೇಷನ್ ಕೂಡ ಈಗಾಗಲೇ ನಾನು ಶೇರ್ ಮಾಡಿದ್ದೆ ಕಮ್ಯುನಿಟಿ ಪೋಸ್ಟಲ್ಲಿ. ಸೊ ಹಾಗೆ ಇವಾಗ ಕೇಕ್ ಕಟ್ ಮಾಡೋಣ ಬನ್ನಿ. The next day. ಆಫ್ಟರ್ ನೆಕ್ಸ್ಟ್ ಡೇ ಮಾರ್ನಿಂಗ್, ಇವತ್ತು ಗೃಹ ಪ್ರವೇಶದ ದಿನ, ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಹೂವನ್ನೆಲ್ಲ ಕಟ್ಟೋಣ ಅಂದ್ಕೊಂಡಿದ್ದೆ. ಸ್ವಲ್ಪ ಲೇಟಾಗಾಯಿತು. ಯಾಕಂತ ಹೇಳಿದರೆ ಇವತ್ತು ಮಕ್ಕಳ ಎಕ್ಸಾಮ್, ಅದು ಮೇಯ್ನ್ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಇವತ್ತೇ ಸ್ಟಾರ್ಟ್ ಆಗಿರೋದು ಎಕ್ಸಾಮ್ ಕೂಡ. ಹಾಗಾಗಿ ಮಕ್ಕಳು ಹೋಗೋ ಮುಂಚೆನೇ ಪೂಜೆನೆಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಲಾಸ್ಟ್ ಮೊಮೆಂಟಲ್ಲಿ ಇನ್ನು ಹೂವೆಲ್ಲ ಹಾಕಲಿಕ್ಕೆ ತುಂಬ ಟೈಮ್ ಆಯಿತು. ಬಸ್ ಅಂತೂ 7 ಗಂಟೆಗೆ ಬರುತ್ತೆ. ಸೊ ಅವರನ್ನೆಲ್ಲ ರೆಡಿ ಮಾಡಿ ಕಳಿಸ್ಬೇಕು. ಹಾಗಾಗಿ ಸಿಂಪಲ್ ಒಂದು ಬ್ರೇಕ್ಫಾಸ್ಟನ್ನು ಇವಾಗ ಶೇರ್ ಮಾಡ್ತೀನಿ ಬನ್ನಿ. ಸೊ ಇವತ್ತು ನಾನು ಮೊಮೋಸ್ ಮಾಡೋಣ ಅಂದ್ಕೊಂಡಿದ್ದೆ. ಯಾಕಂತ ಹೇಳಿದರೆ ಕ್ಯಾಬೇಜ್ ತಂದಿರೋದಿತ್ತು. ಮಕ್ಕಳು ಕ್ಯಾಬೇಜನ್ನು ತಿನ್ನಲಿಕ್ಕೆ ಅಥವಾ ಯಾವುದಾದ್ರೂ ಸೊಪ್ಪು ತರಕಾರಿಗಳನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಹೇಗಾದರೂ ಮಾಡಿ ತಿನ್ನಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಮೊಮೋಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲಲ್ವಾ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಟ್ ನಾನು ಇವತ್ತು ಮಾಡ್ತಾ ಇರೋದು ಗೋಧಿ ಹಿಟ್ಟಿನಲ್ಲಿ. ಸೊ ಏನು ಈಸಿ ಆಗಲಿ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಾ ಇದ್ದೆ. ತುಂಬಾ ದಿನ ಆಯಿತು ತಂದು ಸೈಡಲ್ಲೇ ಇಟ್ಕೊಂಡಿದ್ದೆ. ಅವಾಗೆಲ್ಲ ಯೂಸ್ ಮಾಡ್ತಾ ಇದ್ದೆ, ಮತ್ತೆ ಅದನ್ನು ವಾಶ್ ಮಾಡೋದು ಅದು ಇದು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಸೈಡಲ್ಲಿ ಇಟ್ಟಿದ್ದೆ. ಇವತ್ತು ಅದನ್ನು ಯೂಸ್ ಮಾಡ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ತರಕಾರಿ ಎಲ್ಲ ಸಣ್ಣದಾಗಿ ಹಚ್ಕೊಳ್ಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ನಾನು ಕ್ಯಾಬೇಜ್, ಕ್ಯಾರೆಟ್ ಹಾಗೆ ಈರುಳ್ಳಿ ಇದು 3 ಮಾತ್ರ ಹಾಕ್ತಾ ಇದ್ದೇನೆ. ಚಿಕ್ಕ ಚಿಕ್ಕದಾಗಿ ಅದನ್ನು ಹಚ್ಕೊಳ್ತಾ ಇದ್ದೇನೆ. ಇದೊಂದು ತುಂಬ ಸಿಂಪಲ್ ರೆಸಿಪಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಇನ್ನೊಂದು ಕಡೆ ನಾನು ಇಡ್ಲಿ ಸಾಂಬಾರೆಲ್ಲ ಮಾಡಿದ್ದೆ, ಬಟ್ ಅದನ್ನೆಲ್ಲ ಶೇರ್ ಮಾಡಿಲ್ಲ. ಸೊ ಇವಾಗ ನಾನು ಇದನ್ನು ನಿಮಗೆ ನೀಟಾಗಿ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಸೊ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಕೊನೆಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ತುಂಬ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು. ಸೊ ಇವಾಗ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂಥ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೊದಲಿಗೆ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಜಜ್ಜಿ ಇಟ್ಕೊಂಡ್ರೆ ಹಾಗೆ ಹಾಕ್ಬೋದು, ಜೊತೆಗೆ ಹಸಿಮೆಣಸನ್ನು ಕೂಡ ಹಾಕ್ಬೋದು. ನಾನಿಲ್ಲ, ಅದನ್ನೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ. ಅದರ ಬದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಜೊತೆಗೆ ನಾವು ಆವಾಗಲೇ ಹಚ್ಕೊಂಡಿರುವಂತಹ ಕ್ಯಾಬೇಜ್, ಕ್ಯಾರೆಟ್ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದೊಂದೇ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇನ್ನು ಮೈದಾ ಹಿಟ್ಟಲ್ಲಿ ಮಾಡಿದರೆ ತೆಳುವಾಗಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನೆಲ್ಲವನ್ನು ಫ್ರೈ ಮಾಡಿಕೊಂಡು ಮಸಾಲೆಗೂ ಕೂಡ ಅಷ್ಟೇ ಸ್ವಲ್ಪ ಕಡಿಮೆನೇ ಖಾರವನ್ನೆಲ್ಲ ಹಾಕ್ತಾ ಇದ್ದೇನೆ. ಮಕ್ಕಳು ತರಕಾರಿ ಏನಾದರೂ ತಿನ್ನೋದಿಲ್ಲ ಅಂತಾದರೆ ಈ ರೀತಿ ಎಲ್ಲ ಮಾಡಿಕೊಡ್ಬೋದು, ಟೇಸ್ಟಿಯಾಗಿರುತ್ತೆ. ಸೊ ವೆಜಿಟೇಬಲ್ನ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಇದೆರಡನ್ನು ಮಾತ್ರ ಹಾಕಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸ್ಟಫಿಂಗ್ ರೆಡಿ ಆಗುತ್ತೆ.
ಇನ್ನೊಂದು ಕಡೆ ನಾನು ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರನ್ನು ಕಾಯಿಸಿ ಈ ರೀತಿ ಲಿಡ್ ಇರುತ್ತೆ ಅದನ್ನು ಹಾಕಿಬಿಟ್ಟು ನಂತರ ನಾನು ಗೋಧಿ ಹಿಟ್ಟನ್ನು ಆಲ್ರೆಡಿ ನಾನಿಲ್ಲಿ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಚಿಕ್ಕದಾಗಿ ಉಂಡೆಯನ್ನಾಗಿ ಮಾಡಿ ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಮಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿಯಾಗಿ ಇದನ್ನು ಮಾಡ್ಕೊಳ್ಬೋದು. ನನಗೆ ಯಾವುದು ಈಸಿ ಆಗಿತ್ತು ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಮಕ್ಕಳಿಗೆ ಹೇಗಂತ ಹೇಳಿದರೆ ಒಂದು ಹೆಲ್ದಿ ಆಹಾರವನ್ನು ಡೈರೆಕ್ಟಾಗಿ ಸಾಂಬಾರು ಏನಾದರೂ ಮಾಡಿ ಕೊಟ್ಟಾಗ ಅವರು ಇಷ್ಟನೇ ಪಡೋದಿಲ್ಲ. ಸೊ ಇಷ್ಟಪಡೋದೇ ಇಲ್ಲ ಅಂದರೆ ಎಲ್ಲ ಮಕ್ಕಳು ಹಾಗೆ ಅಂತ ಹೇಳೋದಿಲ್ಲ. ನಾವು ಮೊದಲಿಂದನೂ ನಾವೇ ಇಷ್ಟಪಡಲ್ಲ ಅಂದರೆ ಮಕ್ಕಳು ಹೇಗೆ ಇಷ್ಟಪಡ್ತಾರಲ್ವ, ನಮ್ಮ ಮನೆಯಲ್ಲೂ ಹಾಗೆ. ನಾನು ಚಿಕ್ಕವಳಿರಬೇಕಾದ್ರೆ ಹಾಗೆಲ್ಲ ತರಕಾರಿಯನ್ನೆಲ್ಲ ಇಷ್ಟಪಡ್ತಾ ಇರಲಿಲ್ಲ, ನನಗೆ ಗೊತ್ತು. ಸೊ ಅದೇ ರೀತಿ ಮಕ್ಕಳು ಕೂಡ ಅನಿಸುತ್ತೆ, ಕೊಡುವಾಗಲೂ ಕೂಡ ನಾವು ಸ್ವಲ್ಪ ಹಾಗೆ ಮಾಡ್ತೀವಿ ಅಲ್ವಾ. ಇವಾಗಿರುವ ಸಿಚುವೇಶನ್ಗೆ ಮಕ್ಕಳಿಗೆ ಹೆಲ್ದಿ ಆಹಾರ ಕೊಡಲಿಕ್ಕೆ ನಾವು ಇವಾಗ ಇಷ್ಟಪಡ್ತೀವಿ. ಸೊ ಹಾಗಾಗಿ ಈ ರೀತಿ ಎಲ್ಲ ಸರ್ಕಸ್ ಮಾಡ್ತಾನೆ ಇರಬೇಕಾಗತ್ತೆ. ನಾನೊಂದು ಏನು ಗೊತ್ತಾ, ಆಫ್ಟರ್ ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸುತ್ತಲ್ವ, ಸೊ ಅದನ್ನು ನಾನು ಡೈಲಿ ಒಂದೊಂದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಬಿಟ್ಟು ಬಂದಾಯಿತು. ಇವಾಗ ಪೂಜೆ ಜೊತೆ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. Catching a breeze.